से करंट निकला हुआ है, मतलब जो हमारे मीना रोड के ऊपर सारे लोग परेशान हैं वहाँ पर। मतलब जो है मतलब इन्वर्टर भी नहीं चल रहे हैं, पानी भी नहीं है घर के अंदर। औरतों के लिए, बच्चों के लिए बहुत मुश्किल हो रहा है। मतलब जो है रात भर को सब लोग रोड पे आके सो रहे हैं वहाँ पर। मतलब जो है इतनी परेशानी वहाँ पर हो रहा है। अब मिलिट्री ऑफिस में 2 दफ़ा गया, वो लोग को रिस्पॉन्स नहीं कर रहा है। रात में भी गया, 6 बजे भी गया, तो यहाँ से हम लोग फ़ोन भी कर रहे हैं, कोई रिस्पॉन्स नहीं कर रहा है। आज नहीं, कल नहीं, परसों नहीं बोल रहे हैं। समझ में नहीं आ रहा है क्या करने का। मतलब जो है पानी भी नहीं है, मतलब जो है इन्वर्टर भी ख़त्म हो गया है। बाथरूम के लिए बच्चों को प्रॉब्लम, फैमिली के लिए मसला हो रहा है। मतलब जो है अभी किसके बदम जाएगा, किसको बोलेगा। मतलब जो है ये लोग कोई सुनने में तैयार नहीं है, बहुत मसला हो गया। मतलब जो है सब परेशान है वहाँ पर। मतलब जो है अभी क्या करें, कुछ करेगा अच्छा है। जल्दी से आप लोग कुछ आगे बढ़ो ना। मतलब जो है जल्दी प्लीज़, बहुत मसला हो रहा है। ಜೋರಿಂದ ಕೆಲಸ ನಡೀತಾ ಇದೆ, ಶಿರಾಲಿನಲ್ಲಿ ಕೆಲಸ ನಡೀತಾ ಇದೆ. ಇಲ್ಲಿ ನೋಡ್ಬೋದು ವಿಡಿಯೋ ಮೂಲಕ. ನಮ್ಮಲ್ಲಿ ಯಾವುದು ಕೆಲಸ ನಡೀತಾ ಇಲ್ಲ. ಅವ್ರ ಹತ್ರ ಈ ವಿಡಿಯೋನಲ್ಲಿ ನೋಡ್ಬೋದು JCB ಇದೆ, ಲೇಬರ್ ಇದೆ, ಬೇಚ್ ಇದೆ, ಎಲ್ಲ ಇದೆ. ಈ ಏರಿಯಾನಲ್ಲಿ ಕೆಲಸ ಮಾಡಲಿಕ್ಕೆ ಇಲ್ಲ. ಇದು ಯಾವುದು ರಾಜ್ಯಕ್ಕೆ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಶಿರಾಲಿ ಅಂದರೆ ಎಲ್ಲಿ? ಶಿರಾಲಿ ಮೋಸ್ಟ್ಲಿ ಅದು ಚಿತ್ರಾಪುರ ರೋಡ್ ಇರ್ಬೋದು. ನಿನ್ನೆ ಸಂಜೆ 7 ಗಂಟೆಯಿಂದ ನಮ್ಮ ಏರಿಯಾ ರಹಮತಾಬಾದ್ನಲ್ಲಿ ಇಲ್ಲಿ ಕರೆಂಟ್ ಇಲ್ಲ. ಯಾಕೆಂದರೆ ನಿನ್ನೆ ಗಾಳಿ ಮಳೆಯಿಂದ ಈ ಕಂಬ ತುಂಡು ಆಗಿ ಬಿದ್ದಿದೆ. ಅವಾಗಿಂದ ನಾವು ಎಸ್ಕಾಂ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಈ ರೀತಿ ಸಮಸ್ಯೆ ಆಗಿದೆ. ಅವ್ರು ನಿನ್ನೆ ಬಂದು ಇಲ್ಲಿ ಕರೆಂಟ್ ಒಂದು ಡಿಸ್ಕನೆಕ್ಟ್ ಮಾಡಿ ಹೋಗಾರೆ. ಇನ್ನೂ ತನಕ ಅವ್ರು ಯಾರೂ ಬರಲಿಲ್ಲ. ಫೋನ್ ಮಾಡಿದರೆ ನಮ್ಮ ಹತ್ರ ಬ್ಯಾಚ್ ಇಲ್ಲ, ಕೆಲಸ ಮಾಡೋರು ಇಲ್ಲ, ಈ ರೀತಿ ಹೇಳ್ತಾ ಇದ್ದಾರೆ. ಈಗ ನೋಡಿದರೆ ಶಿರಾಲಿನಲ್ಲಿ ಅವ್ರ ಕೆಲಸ ನಡೀತಾ ಇದೆ. ಇಲ್ಲಿ ಅಲ್ಲಿ ಒಂದು ಈ ಕಣ್ಣಿನ ನೋಡ್ತಾ ಇದೆ, ಇಲ್ಲಿ ಇನ್ನೊಂದು ಕಣ್ಣನ್ನು ನೋಡ್ತಾ ಇದೆ. ಇದು ಏನಂದ್ರೆ ಗೊತ್ತಾಗ್ತಾ ಇಲ್ಲ. ಈಗ ಫೋನ್ ಮಾಡಿದರೆ ನಾನು ಈ ಊರಿಗೆ ಮಾತಾಡಿದ್ದೀನಿ. ಸಾಹೇಬರು ಫೋನ್ ಮಾಡೋರು, ಇವತ್ತು ಯಾವ ಕಾರಣ ಮಾಡಿಸ್ತಾರೆ. AW ಅವ್ರಿಗೆ ಫೋನ್ ಮಾಡಿದರೆ ಇವತ್ತು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾಳೆ ನೋಡಬೇಕು. ಇವತ್ತೇ ಸಂಡೇ ಅಂದರೆ ಶಿರಾಲಿಗೆ ಕೆಲಸ ಮಾಡ್ತಾವೆ, ಇಲ್ಲಿ ಯಾವುದು ಕೆಲಸ ನಡೀತಾ ಇಲ್ಲ. ಇನ್ನೊಂದು ನಾನು ಈ ವಿಷಯ ಕೂಡ ನಾನು ಚೇರ್ಮನ್ ಎಸ್ಕಾಂ ಅವರಿಗೆ ಗಮನಕ್ಕೆ ಕೂಡ ತಂದಿದ್ರಿ. ಅವರು ಕೂಡ ಇವತ್ತು ಮಾತಾಡಾರೆ. ಇಲ್ಲಿ ಸಾಧಾರಣ 200 ಮನೆಗೆ ಕರೆಂಟ್ ಇಲ್ಲ. ಇದರಿಂದ ಪಬ್ಲಿಕ್ ಅವರು ಭಾಳ 46 ಡಿಗ್ರಿ ಸೆಲ್ಸಿಯಸ್ ಶೆಕೆ ಇದೆ. ಇಲ್ಲಿ ಭಾಳ ತೊಂದರೆ ಆಗ್ತಾ ಇದೆ. ಯಾರೂ ಸ್ಪಂದಿಸ್ತಾ ಇಲ್ಲ.